ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ರೋಗಿಯ ವಾಚ್ ಅನ್ನ ಕಳ್ಳತನ ಮಾಡಲಾಗಿದೆ. ತಂದೆಯ ಕಡೆಯ ನೆನಪಾಗಿದ್ದಂತಹ ಬೆಲೆ ಬಾಳುವ ವಾಚ್ ಅನ್ನ ಕಳ್ಳತನ ಮಾಡಿದ್ದಾರೆ. ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಗೆ ರಾಮಯ್ಯ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿಗೆ ರಾಮಯ್ಯ ಮೃತಪಟ್ಟಿದ್ರು. ವ್ಯಕ್ತಿ ಮೇಲಿದ್ದಂತಹ ಶರ್ಟ್ ಹಾಗೇನೆ ಆತನ ಕೈಯಲ್ಲಿದ್ದಂತಹ 2 ಲಕ್ಷ ಬೆಲೆ ಬಾಳುವ ರಾಡೋ ವಾಚ್ ಅನ್ನ ಕಳ್ಳತನ ಮಾಡಲಾಗಿದೆ. ಗೋವಿಂದರಾಜನಗರ ಠಾಣೆಗೆ ಈ ಸಂಬಂಧ ಮೃತನ ಮಗಳು ಅನಿತಾ ದೂರನ್ನ ಕೊಟ್ಟಿದ್ದಾರೆ. ದೂರು ಪಡೆದು ಎಫ್ಐಆರ್ ಮಾಡಲು ವಿಳಂಬ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಇದೀಗ ಮಗಳು ಅನಿತಾ ಮಾಡ್ತಾ ಇದ್ದಾಳೆ. ಖಾಸಗಿ ಆಸ್ಪತ್ರೆಯವರನ್ನ ಕೇಳಿದ್ರೆ ಸಿಸಿಟಿವಿ ಡಿಲೀಟ್ ಆಗಿದೆ ಎನ್ನುವಂತಹ ನೆಪವನ್ನ ಕೂಡ ಹೇಳ್ತಾ ಇದ್ದಾರಂತೆ. ಇದೇ ರೀತಿಯಾಗಿ ಪ್ರಕರಣ ಒಂದು ಹೆಣ್ಣೂರಿನ ಸ್ಪರ್ಶ ಹಾಸ್ಪಿಟಲ್ ನಲ್ಲಿ ಕೂಡ ಆಗಿತ್ತು. ಒಬ್ಬ ಮಹಿಳೆ ಶಸ್ತ್ರಚಿಕಿತ್ಸೆಗೆ ಹೋಗೋ ಮುನ್ನ ಆಕೆಯ ದೇಹದ ಮೇಲಿದ್ದಂತಹ ಒಂದಷ್ಟು ಆಭರಣಗಳನ್ನ ತೆಗೆದಿಟ್ಟಿದ್ರು. ಈ ಸಂದರ್ಭದಲ್ಲಿ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಓರ್ವ ಸಿಬ್ಬಂದಿ ಏನಿದ್ದಾರೆ ಅವರು ಆ ಚಿನ್ನಾಭರಣಗಳನ್ನ ಎಸ್ಕೇಪ್ ಮಾಡಿದ್ರು. ಇದು ಮತ್ತೊಂದು ಪ್ರಕರಣ. ಆಸ್ಪತ್ರೆಗೆ ದಾಖಲಾಗುವಂತಹ ರೋಗಿಗಳ ಮೈ ಮೇಲಿನ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ಅಥವಾ ವಾಚ್ಗಳನ್ನ ಈ ರೀತಿಯಾಗಿ ಕದಿತಾ ಇರುವಂತದ್ದು. ನಮಸ್ಕಾರ, ನಾನು ಅನಿತಾ ರಾಮಯ್ಯ, ಲೇಟ್ ಕೆ ರಾಮಯ್ಯ ಅವ್ರ ಮಗಳು. ನಮ್ಮ ತಂದೆ ಸರಸ್ವತಿ ನಗರ್ ಆಂಜನೇಯ ಸ್ವಾಮಿ ಟೆಂಪಲ್ ಪ್ರೆಸಿಡೆಂಟ್. ಮತ್ತೆ ಸರಸ್ವತಿ ನಗರ್ನಲ್ಲಿ ಬೇಕಾದಷ್ಟು ಸಹಾಯನೂ ಮಾಡಿದ್ದಾರೆ. ಮತ್ತೆ ಪೊಲೀಸ್ ಸ್ಟೇಷನ್, ಗೋವಿಂದರಾಜನಗರ್ ಪೊಲೀಸ್ ಸ್ಟೇಷನ್ ಸೆಟಪ್ ಮಾಡೋಕ್ಕೂ ಹೆಲ್ಪ್ ಮಾಡಿದ್ದಾರೆ. ಜನವರಿ 15ನೇ ತಾರೀಕು ನಮ್ಮ ತಂದೆ ಸುಮಾರು 6:15 ಅಷ್ಟರೊಳಗೆ ನನಗೆ ಫೋನ್ ಮಾಡಿದ್ರು. ಅವರು ಫೋನ್ ಮಾಡಿಬಿಟ್ಟು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇಟ್ ಇಸ್ ನಾರ್ಮಲ್ ಚಿಟ್ ಚಾಟ್. ನಾನು ನಮ್ಮ ತಂದೆ ತುಂಬ ಕ್ಲೋಸು. ಅಲ್ಲಿ ಅವಾಗ ಸ್ವಲ್ಪ ಹುಸ್ರು ಆಡ್ತಿದ್ರು. ಅಪ್ಪ ಏನಾಗಿದೆ, ಏನಕ್ಕೆ ಹುಸ್ರು ಹಿಂಗೆ ಎಳಿತಿದ್ಯಾ ಅಂತ ಕೇಳಿದಕ್ಕೆ, ಇಲ್ಲ ನಾನು 2 ದಿವಸದಿಂದ ಪೊಟಿ ಬಂದಿಲ್ಲ, ಮತ್ತೆ ನಾನು ಮಲಾರ್ ಹಾಸ್ಪಿಟಲ್ನಲ್ಲಿ ಇದ್ದೀನಿ, ರಾಮರಾಯರ್ ಮಳ್ಳಾರ್ ಮುಡಲ್ಪಾಳ್ಯ. ಸೊ ನಾನು ಡಾಕ್ಟರ್ ಚೆಕಪ್ ಮಾಡಿಸ್ತಿದ್ದೀನಿ ಅಂತ. ನೀನು ಯಾಕಪ್ಪ ಯಾವಾಗಲೂ ಹಿಂಗೆ ಅಲ್ಲಿಗೆ ಹೋಗ್ತೀಯಾ, ನಡಿ ಫೋಟೋಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದೆ. ಅದಕ್ಕೆ ಇಲ್ಲ ಇನ್ನೊಂದು 10 ನಿಮಿಷದಲ್ಲಿ ಡಾಕ್ಟರ್ ಬಂದ್ಬಿಡ್ತಾರೆ, ನಾನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತೀನಿ, ಡಾಕ್ಟರ್ ಎಸ್ ಅಂದ್ರೆ ಮಾತ್ರ ನಿನ್ನ ಜೊತೆಲಿ ನಾನು ಫೋಟೋಸಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಎಷ್ಟೊತ್ತು ಕೇಳ್ತೀಯಾ ಅಂತಂದ್ರೆ 10 ಮಿನಿಟ್ಸಲ್ಲಿ ಹೇಳ್ತೀನಿ ಅಂದರು. 6:28ಗೆ ಫೋನ್ ಬಂತು. ಫೋನ್ ಬಂದ್ಬಿಟ್ಟು, ಅಮ್ಮ ಇದು ಡಾಕ್ಟ್ರು ಇದು ಏನದು ಅಡ್ಮಿಟ್ ಆಗು ಅಂತ ಹೇಳ್ತಿದ್ದಾರೆ, ಬಂದ್ಬಿಡು ಅಂತ ಹೇಳಿದ್ರು. ಹೇಗೆ ಬರ್ತೀಯಪ್ಪ, ಹೆಂಗೆ, ನಾನು ಇರೋದು ಬಸವೇಶ್ವರ ನಗರ, ನೀವು ಇರೋದು ಮೂಡಲ್ಪಾಳ್ಯ, ಸೊ ಅಲ್ಲಿ ಬರೋದು ಟೈಮ್ ಆಗತ್ತೆ, ಹೆಂಗೆ ಹೋಗಿದ್ಯಾ ನೀನು ಡಾಕ್ಟರ್ ಹತ್ರ ಅಂದಿದ್ದಕ್ಕೆ, ನಾನು ಇದು ಸ್ಕೂಟರ್ನಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರು. ಸ್ಕೂಟರ್ನಲ್ಲಿ ಬಂದಿದ್ಯಾ, ಸರಿ, ಹೇಗಿದ್ರೆ ಏನು ಮಾಡ್ತೀಯ ಅಂದಿದ್ದಕ್ಕೆ, ನಾನು ವಾಪಸ್ ಮನೆಗೆ ಬರ್ತೀನಿ ಅನಿತಾ, ನೀನು ಮನೆಗೆ ಬಂದ್ಬಿಡು ಸರಸ್ವತಿ ನಗರ್ಗೆ ಅಂತ ಹೇಳಿದ್ರು. ಸರಸ್ವತಿ ನಗರ ಮನೆ ಹತ್ರ ಹೋದೆ. ಅಲ್ಲಿ ಕಾದೆ, ಎಷ್ಟೊತ್ತಾದ್ರೂ ಅಪ್ಪ ಬರಲೇ ಇಲ್ಲ. ಸರಿ, ಅಪ್ಪನಿಗೆ ಫೋನ್ ಮಾಡಿದೆ ಅರೌಂಡ್ 6:50ಗೆ ತಿರ್ಗಾ ಕಾದ್ಬಿಟ್ಟು. ಅದಕ್ಕೆ ಬಂದ್ಬಿಡು ನನ್ನ ಕೈಲಿ ಆಗ್ತಿಲ್ಲ, ಬಂದ್ಬಿಡು ಅಂತ ಹೇಳಿದ್ರು. ಅಲ್ಲಿಗೆ ಹೋಗೋಷ್ಟರೊಳಗೆ ಸುಮಾರು ಒಂದು 50-60 ಜನ ಸೇರ್ಕೊಂಡ್ಬಿಟ್ಟಿದ್ರು. ಮತ್ತೆ ಅಪ್ಪ ನೆಲದಲ್ಲಿ ಕುಸ್ತು ಬಿದ್ಬಿಟ್ಟಿದ್ರು. ಡಾಕ್ಟರ್ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ರು. ಅಲ್ಲಿ ಪಬ್ಲಿಕ್ ಅವ್ರನ್ನ ಹೇಳ್ಬಿಟ್ಟು ಫಸ್ಟ್ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ಟು ಅಪ್ಪ ಅಂತ ಜೋರಾಗಿ ಕಿಚ್ಬಿಟ್ಟು ಅಲ್ಲೇ ನಿಂತ್ಕೊಂಡೆ. ಇದು ಅಷ್ಟರೊಳಗೆ ನನ್ನ ತಮ್ಮನೂ ಅಲ್ಲಿಂದ ಬಂದ. ನನ್ನ ತಮ್ಮ ನಾಗರಬಾವಿನಲ್ಲಿ ಇರೋದು. ಅವನು ಆಫೀಸ್ಗೆ ಹೋಗ್ಬಿಟ್ಟು ಅವನು ಬಂದ, ನಾನು ಬಂದೆ. ಅವನು ಹೇಳ್ದ ಡಾಕ್ಟರ್ಗೆ ಎಷ್ಟು ಕೇಳ್ಕೊಂಡ್ರು ಫಸ್ಟ್ ಏಡು ಮತ್ತೆ ಏನದು ಆಂಬ್ಯುಲೆನ್ಸ್ನ ಕರೆಸು ಅಂತ ಹೇಳಿದ್ರು, ಕರೆಸಲಿಲ್ಲ ಅಂದ್ಬಿಟ್ಟು ಕೊನೆಗೆ ಜನಗಳು ಜಾಸ್ತಿ ಆಗಿರೋದಕ್ಕೆ ಪಬ್ಲಿಕ್ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಅಪ್ಪನ್ನ ಅವನ ಕಾರಲ್ಲೇ ನೆನೆ ಕೂಡಿಸ್ಕೊಂಡು ಹೋದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.